ಹರ್ ಹರ್ ಮಹಾದೇವ್, ವೆಲ್ಕಮ್ ಟು ಹೇ ದಟ್ಸ್ ಮಧು ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಬ್ಯಾಂಗ್ಳೂರ್ ಟು ಕೇದಾರ್ನಾಥ್ ಹೊರಟಿದ್ದೀನಿ. ಬ್ಯಾಂಗ್ಳೂರ್ ಟು ಡೆಲ್ಲಿ ಏರ್ಪೋರ್ಟ್ ರೀಚ್ ಆಗಿ ಡೆಲ್ಲಿಯಿಂದ ಕಾರ್ ತೊಗೊಂಡು ಕಾರಲ್ಲಿ ರಿಷಿಕೇಶ್ ಜರ್ನಿನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ರಿಷಿಕೇಶ್ ಓವರ್ ನೈಟ್ ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಬೇಗ ಎದ್ದು ಜರ್ನಿನ ಸ್ಟಾರ್ಟ್ ಮಾಡಿಕೊಂಡು ಆನ್ ದ ವೇ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಾವು ಟ್ರಾಫಿಕಲ್ಲಿ ಸಿಗಾಕೊಂಡು ದೇವಪ್ರಯಾಗ ಕಡೆಗೆ ಹೊರಡ್ತಾ ಇದ್ದೀವಿ. ದೇವಪ್ರಯಾಗಲ್ಲಿ ನಾವು ಒರಿಜಿನ್ ಆಫ್ ಗಂಗಾನ ಎಕ್ಸ್ಪ್ಲೋರ್ ಮಾಡೋಣ. ಅಲ್ಲಿ ಕೇದಾರ್ನಾಥ್ ಮತ್ತು ಬದ್ರಿನಾಥಲ್ಲಿ ಹರಿಯೋ ನದಿ ಎರಡು ಕಂಬೈನ್ ಆದಾಗ ಒರಿಜಿನ್ ಆಫ್ ಗಂಗಾ ಅಂತ ಹೇಳ್ತೀವಿ. ಅಲ್ಲಿ ಡಿಪ್ ತೊಗೊಂಡು ಹರ ಹರ್ ಮಹಾದೇವ್ ಅಂತ ಅಂದ್ಕೊಂಡು ಅಲ್ಲಿರೋ ಲೋಕಲ್ ಪ್ಲೇಸಸ್ ಟೆಂಪಲ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿಕೊಂಡಾಗ ಅಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ. ಬಟ್ ದಟ್ಸ್ ಫೈನ್, ವಿ ಆರ್ ಗೋಯಿಂಗ್ ಟು ರೀಚ್ ಹೆವೆನ್, ಸೊ ಇಟ್ಸ್ ನಾಟ್ ಎ ಪ್ರಾಬ್ಲಮ್. ಮತ್ತೆ ಹರ ಹರ್ ಮಹಾದೇವ್ ಅಂತ ಅಂದ್ಕೊಂಡು ದಾರಿದೇವಿ ಟೆಂಪಲ್ ಆನ್ ದ ವೇ ನೋಡಿಕೊಂಡು ಗೌರಿಕೊಂಡ್ ಬೇಸ್ ಪಾಯಿಂಟ್ ಕ್ಯಾಂಪ್ ಟೈಟಲ್ ಏನಂತಾರೆ ಬೋರ್ಡ್ನ ನೋಡಿದ ತಕ್ಷಣ ಮನಸ್ಸಿಗೇನೋ ನೆಮ್ಮದಿ ಆಗಿ ಮತ್ತೆ ನಾವು ಸೀತಾಪುರ್ ನೈಟ್ ಸ್ಟೇ ಆಗೋಕ್ಕೆ ಅಂತ ನಾವು ಹೊರಟಿದ್ದೆ. ಟ್ರಾಫಿಕಲ್ಲಿ ಸಿಗಾಕೊಂಡು ಹೆಂಗೋ ಸೀತಾಪುರ್ ರೀಚ್ ಆಗಿ ನೈಟೆಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿ ಗೌರಿಕೊಂಡ್ ಬೇಸ್ ಪಾಯಿಂಟ್ ಹೋಗೋಕ್ಕೆ ಅಂತ ಸೀತಾಪುರಿಂದ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿ ಜೀಪಲ್ಲಿ 50 ರೂಪೀಸ್ ಪರ್ ಹೆಡ್ ತೊಗೊತಾರೆ. ಅಲ್ಲಿ ಜೀಪ್ ತೊಗೊಂಡು ಗೌರಿಕೊಂಡ್ ಬೇಸ್ ಪಾಯಿಂಟ್ನ ಸ್ಟಾರ್ಟ್ ಮಾಡಿಕೊಂಡು ಏನು ಹರ್ ಹರ್ ಮಹಾದೇವ್ ಅಂತ ಅಂದ್ಕೊಂಡು ನಾನು ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಆನ್ ದ ವೇ ನಿಮಗೆ ಸ್ಲಿಪ್ಪರಿಯಾಗಿ ಕೂಡ ಇರುತ್ತೆ 40% ಆಫ್ ಓವರ್ ಆಲ್ ಟ್ರೆಕ್ಕಿಂಗಲ್ಲಿ. ಆ್ಯಂಡ್ ಆಲ್ಸೋಸ್ಗಳು ತುಂಬ ಅಡ್ಡ ಬರ್ತಿರುತ್ತೆ. ಸೊ ಅದೆಲ್ಲ ನೀವು ಕೇರ್ಫುಲ್ಲಾಗಿ ನೋಡ್ಕೊಂಡು ಟ್ರಕ್ ಮಾಡಿ. ಆ್ಯಂಡ್ ಯಾರಾದರೂ ಬಿಗಿನರ್ ಲೆವೆಲ್ ಟ್ರೆಕ್ಕರ್ಸ್ ಯಾರಾದರೂ ಇದ್ದರೆ ಅದು ನಿಮಗೆ ಸ್ಟಾರ್ಟಿಂಗ್ ತುಂಬ ಕಷ್ಟ ಅನಿಸ್ಬೋದು, ಬಟ್ ನಿಮಗೆ ಜರ್ನಿ ಅಂತೂ ತುಂಬಾ ಇಷ್ಟ ಆಗುತ್ತೆ. ಆನ್ ದ ವೇ ನಿಮಗೆ ವಾಟ್ರ್ ಫಾಲ್ಸು, ಮೌಂಟೇನ್ಸು, ವ್ಯಾಲೀಸು, ಸ್ನೋಸು, ರಿವರು, ಅದು ಇದು ಬ್ರಿಡ್ಜು ಎಲ್ಲ ಕಾಣಿಸುತ್ತೆ. ಇಟ್ಸ್ ಲೈಕ್ ಹೆವಿನ್ ಆನ್ ದಿ ಅರ್ತ್, ಸ್ವರ್ಗನೇ. ಸೊ ಇದೆಲ್ಲ ತುಂಬ ಲೈಫ್ ಲಾಂಗ್ ಎಕ್ಸ್ಪೀರಿಯನ್ಸ್. ಯಾರಿಗೆ ತಾನೇ ಕೇದಾರ್ನಾಥ್ ಡ್ರೀಮ್ ಪ್ಲೇಸ್ ಅಲ್ಲ, ನೀವೇ ಹೇಳಿ ಅಲ್ವಾ? ಸೊ ಜರ್ನಿ ಎಷ್ಟೇ ಕಷ್ಟ ಇದ್ದರೂ ಕೂಡ ಇಷ್ಟದಿಂದ ನಿಮ್ಮ ಮನಸ್ಸಿಂದ ನೀವು ಆ ಜರ್ನಿನ ಸ್ಟಾರ್ಟ್ ಮಾಡ್ತೀರಾ, ಮುಗಿಸ್ತೀರಾ. ಯು ಲವ್ ಇಟ್ ಕಂಪ್ಲೀಟ್ಲಿ. ಆ್ಯಂಡ್ ಫುಡ್ಡು ಸ್ನ್ಯಾಕ್ಸ್ ಕ್ಯಾರಿ ಮಾಡಿ, ಲೈಕ್ ಚಾಕ್ಲೇಟ್ಸ್ ಆಗಲಿ, ಲೈಕ್ ಪ್ರೋಟೀನ್ ರಿಲೇಟೆಡ್ ಆಗಲಿ, ನಿಮ್ಗೇನು ಕಂಫರ್ಟಬಲ್ ಸ್ನ್ಯಾಕ್ಸ್ ಇರುತ್ತೋ ಅದನ್ನು ಕ್ಯಾರಿ ಮಾಡಿ. ಆ್ಯಂಡ್ ಕ್ಯಾಶ್ ಕೂಡ ಕ್ಯಾರಿ ಮಾಡಿ, ನಿಮ್ಮ ಕಂಫರ್ಟಬಲ್ಲು. ಬಟ್ ನನ್ನ ಪ್ರಕಾರ ಕ್ಯಾಶ್ ಕ್ಯಾರಿ ಮಾಡೋದು ಬೆಟರ್. ಆ್ಯಂಡ್ ಆಲ್ಸೋ ಅಲ್ಲಿ ಪ್ರೈಸಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ, ನೂಡಲ್ಸ್, ಮ್ಯಾಗಿ ಅದು ಇದು ಎಲ್ಲ. ಸೊ ಆ್ಯಂಡ್ ಫೈನಲಿ ನಾನು ಟ್ರಕ್ ಮಾಡಿಕೊಂಡು ಮಾತಾಡ್ಕೊತ ನಾವು ಆಲ್ಮೋಸ್ಟ್ ಬೇಸ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಸೊ ನನ್ನ ಮಗ್ದಲ್ಲಿ ನೋಡ್ಬೋದು ಆ ಖುಷಿ ಆನಂದ ಕಾಣಿಸ್ತಿದೆ. ಆ್ಯಂಡ್ ಹೆಲಿಕಾಪ್ಟ್ರಂಗೆ ಲ್ಯಾಂಡ್ ಆಗಿದ ತಕ್ಷಣ ದೇವ್ರೇ, ಫೈನಲಿ 14, 13, 10, 12, 9, 10, 1, 4, 2, 0, 1 ಅಂತ ಏನೋ ಅಂದ್ಕೊಂಡು ಫೈನಲಿ 3, 2, 1 ಹರ್ ಹರ್ ಮಹಾದೇವ್. ಆ ಮೂಮೆಂಟ್ ಅಂತೂ ನನಗೆ ಲೈಫ್ ಲಾಂಗ್ ಎಕ್ಸ್ಪೀರಿಯನ್ಸ್. ಹೆಂಗಂದರೆ ನಾನು ನೋಡಿದ ತಕ್ಷಣ ನನ್ನ ಮನಸ್ಸೆಲ್ಲ ನೆಮ್ಮದಿ ಆಯಿತು, ಕಣ್ಣಲ್ಲಿ ನೀರು ತುಂಬ್ಕೊಂತು. ಇಟ್ಸ್ ಲೈಕ್ ಸಾಕು, ಈ ಲೈಫ್ ಇದು ಸಾಕು ಅನ್ನೋ ಥರ ಫೀಲ್ ಅಂತೂ ನನಗೆ ನನ್ನ ಹಾರ್ಟಿಂದ ಫೀಲ್ ಆಯಿತು. ಸೊ ಇಟ್ಸ್ ಲೈಕ್ ವೆರಿ ಎಮೋಷ್ನಲ್, ಡಿವೈನ್ ಆ್ಯಂಡ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನಾನು ದರ್ಶನಕ್ಕೆ ಅಂತ ಮಿಡ್ನೈಟ್ 2 AM ನಿಂತಿದ್ದೆ. ಮಾರ್ನಿಂಗ್ 8 AMಗೆಲ್ಲ ದರ್ಶನ ಸಖತ್ತಾಗಾಯಿತು. ನನ್ನ ದೇವ್ರನ್ನೆಲ್ಲ ಕಂಪ್ಲೀಟಾಗಿ ಟಚ್ ಮಾಡಿದೆ. ಇಟ್ ವಾಸ್ ಲೈಕ್ ಡಿವೈನ್ ಎಕ್ಸ್ಪೀರಿಯನ್ಸ್. ಸ್ವರ್ಗಕ್ಕೆ ದಾರಿ ಕೇದಾರ್ನಾಥ್, ಸಿಂಪಲಾಗಿ ಹೇಳಬೇಕು ಅಂದರೆ. ಸೊ ಹೀಗೆ ಲೈಕ್ ಕೇದಾರ್ನಾಥ್ ನನ್ನ ಜರ್ನಿ ಅಂತೂ ತುಂಬಾ ಚೆನ್ನಾಗಿತ್ತು. ಮಹಾದೇವ್ರನ್ನ ಹತ್ರದಿಂದ ನೋಡಿ ನನಗಂತೂ ಲೈಕ್ ನನಗೇನೋ ಮಾತು ಬರ್ತಿಲ್ಲ. ನೀವು ಹೋಗಿ ವಿಸಿಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಆ ಫೀಲ್ ಹೆಂಗಿರುತ್ತೆ ಅಂತ. ಸೊ ಇದು ಕೇದಾರ್ನಾಥ್ ಟ್ರಾವೆಲಿಂಗ್, ಟ್ರೆಕ್ಕಿಂಗ್, ದರ್ಶನ ಎಲ್ಲ. ಆ್ಯಂಡ್ ವೈಟ್, ಅಲ್ಲಿ ನೀವು ಕಾಲಭೈರವ್ ಟೆಂಪಲ್ನೂ ವಿಸಿಟ್ ಮಾಡಲೇಬೇಕು. ಇಟ್ಸ್ ಮಸ್ಟ್ ಆ್ಯಂಡ್ ಶುಡ್. ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡಿದೆ, ನೀವೇನು ಕಲಿತೀರಾ? ಸೊ ಯು ಗೂಗಲ್ ಇಟ್, ಯು ನೋ ಇಟ್ ವಾಟ್ ಈಸ್ ಇಟ್ ಈಸ್, ಐ ಮೀನ್ ಯು ನೋ ವಾಟ್ ಇಟ್ ಈಸ್. ನಿಮ್ಗೆ ಗೊತ್ತಾಗುತ್ತೆ ಹಿಸ್ಟ್ರಿ, ಸ್ಟೋರಿ ಎಲ್ಲ. ಆ್ಯಂಡ್ ದೆನ್ ಅಲ್ಲಿ ಶಂಕರಾಚಾರ್ಯ ಸ್ಟ್ಯಾಚು ಕೂಡ ಇರುತ್ತೆ, ಅದನ್ನು ವಿಸಿಟ್ ಮಾಡಿ. ಸೊ ಅಲ್ಲಿ ನಿಮಗೆ ಫ್ರೀ ಫುಡ್ ಕೂಡ ಕೊಡ್ತಿದ್ದಾರೆ ಮಧ್ಯಾಹ್ನ ಟೈಮಲ್ಲಿ. ಮೋಸ್ಟ್ ಆಫ್ ದಮ್ ಯಾರಿಗೂ ಗೊತ್ತಿಲ್ಲ, ಸೊ ನಾನು ಹೇಳ್ತಿದ್ದೀನಿ. ಆ್ಯಂಡ್ ಅಲ್ಲೇ ನಾನು ಸ್ವಲ್ಪ ಚಿಕ್ಕದಾಗಿ ಡ್ಯಾನ್ಸು ಕೂಡ ಮಾಡಿದೆ, ಬಿಕಾಸ್ ಹೆವಿನಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ನೀವೇ ಹೇಳಿ. ಸೊ ಅದಾಗಿದ ತಕ್ಷಣ ಫೋಟೋಸ್ಗಳು ಬರ್ತಾ ಇದೆ ನೋಡಿ, ಜಗ್ ಅಂತೆಲ್ಲ ಫೋಟೋಸ್ ಬಂತು. ಸೊ
ಸೊ ನೀವು ರಪ್ರಪ್ರಭು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನೀವು ಕೂಡ ಒಂದಿನ ಕೇದಾರ್ನಾಥ್ಗೆ ಹೋಗೋಕ್ಕಾಗಿಲ್ಲ ಅಂತ ತಲೆ ಕೆಡಿಸ್ಕೊಬಿಡಿ, ದೇವರೇ ಕರೀತಾರೆ ನಿಮ್ಮನ್ನ. ಹರ ಹರ್ ಮಹಾದೇವ್. ಥ್ಯಾಂಕ್ ಯು.